ಓಂ ಗುರುವೇ ನಮಃ. ಓಂ ನಮಃ ಶಿವಾಯ. ಶ್ರೀ ಚನ್ನಬಸವಣ್ಣ ದೇವಸ್ಥಾನ ಗೆಣಸಿನಕುಣಿ ನಮ್ಮೂರಿನ ಭಕ್ತರ ಸಹಕಾರ ಹಾಗೂ ದೈವ ಕೃಪೆಯಿಂದ ನಿರ್ಮಾಣಗೊಂಡಿರುವ ಶ್ರೀ ಚನ್ನಬಸವಣ್ಣ ದೇವಸ್ಥಾನ. ಇದರ ಇತಿಹಾಸ: ಶ್ರೀ ಚನ್ನಬಸವಣ್ಣ ದೇವಸ್ಥಾನವು ಸಮಸ್ತ ಗ್ರಾಮಸ್ಥರಿಂದ ಹಾಗೂ ಸದ್ಭಕ್ತರ ಸಹಕಾರದಿಂದ ನಿರ್ಮಾಣವಾಗಿ ಇದರ ಪ್ರತಿಷ್ಠಾಪನೆಯು 1-2-1998ರಂದು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಕೂಡ್ಲಿ ಸಂಸ್ಥಾನ, ಮೂಲೆಗದ್ದೆ ಮಠ, ಹೊಸನಗರ ಇವರ ಅಮೃತ ಹಸ್ತದಿಂದ ನೆರವೇರಲ್ಪಟ್ಟಿತು. 2 ದಶಕಗಳ ನಂತರ ಈ ದೇವಸ್ಥಾನ ಶಿಥಿಲಾವಸ್ಥೆಗೆ ತಲುಪಿದ ಕಾರಣ ಸಮಸ್ತ ಊರಿನ ಗ್ರಾಮಸ್ಥರು ಹಾಗೂ ಸದ್ಭಕ್ತರ ಸಹಕಾರದಿಂದ ನೂತನ ಶಿಲಾಮಯ ದೇವಾಲಯಗಳನ್ನು ನಿರ್ಮಿಸಿದ್ದು ಮತ್ತು ಹೊಸದಾಗಿ ನಿರ್ಮಿಸಿದ ಶ್ರೀ ಭಕ್ತಿ ಆಂಜನೇಯ ಮತ್ತು ಶ್ರೀ ನಾಗದೇವರ ಪ್ರತಿಷ್ಠಾಪನೆಯು ಹಾಗೂ ಶ್ರೀ ಚನ್ನಬಸವಣ್ಣ ದೇವರ ಪುನರ್ ಪ್ರತಿಷ್ಠಾಪನೆ 1/5/2026 ಶುಕ್ರವಾರದಂದು ನೆರವೇರಿರುತ್ತದೆ. ಶ್ರೀ ಚನ್ನಬಸವಣ್ಣ ಶ್ರೀ ನಂದಿ ಪುಣ್ಯಕೋಟಿ, ಭಕ್ತಿ, ಸತ್ಯ, ಧರ್ಮ ಮತ್ತು ಸೇವೆಯ ಪ್ರತೀಕವಾಗಿದೆ. ಭಗವಾನ್ ಶಿವನ ಪರಮ ಭಕ್ತನಾದ ನಂದಿದೇವರು ನಿಷ್ಠೆ, ಶ್ರದ್ಧೆ ಮತ್ತು ಸಮರ್ಪಣೆಯ ಸಂಕೇತವಾಗಿದ್ದರೆ, ಪುಣ್ಯಕೋಟಿ ಗೋಮಾತೆಯು ಸತ್ಯವಂತಿಕೆ, ವಚನ ಪಾಲನೆ ಮತ್ತು ಧರ್ಮದ ಪ್ರತಿರೂಪವಾಗಿದೆ. ಈ 2 ದೈವಿಕ ಆದರ್ಶಗಳ ಸ್ಮರಣಾರ್ಥವಾಗಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಈ ಪವಿತ್ರ ಕ್ಷೇತ್ರದಲ್ಲಿ ನಿತ್ಯ ಪೂಜೆ, ಅಭಿಷೇಕ, ಪ್ರಸಾದ, ಸೇವೆ ನಡೆಯುತ್ತಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಶಾಂತಿ ಮತ್ತು ಧಾರ್ಮಿಕ ಜಾಗೃತಿಯನ್ನು ನೀಡುತ್ತಿದೆ. ದೇವಸ್ಥಾನವು ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ನೈತಿಕ ಮೌಲ್ಯಗಳನ್ನು ಮುಂದಿನ ಪೀಳಿಗೆಗೆ ತಲುಪಿಸುವ ಪವಿತ್ರ ಕೇಂದ್ರವಾಗಿದೆ. ಸತ್ಯವೇ ಧರ್ಮ, ಸೇವೆಯೇ ಪೂಜೆ, ಭಕ್ತಿಯೇ ಜೀವನದ ಬೆಳಕು. ಶ್ರೀ ಬಸವಣ್ಣ ದೇವರ ಕೃಪೆ ಸಕಲ ಭಕ್ತರ ಮೇಲಿರಲಿ. ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನ ಕರುಣಿಸಲಿ. ಓಂ ಚನ್ನಬಸವಣ್ಣ ನಮಃ. ಗೋಮಾತೆ ಪುಣ್ಯಕೋಟಿಗೆ ಜಯವಾಗಲಿ. ಶ್ರೀ ನಾಗದೇವರು ಸರ್ಪರೂಪದ ದೇವತೆ. ಶಿವನ ಕುತ್ತಿಗೆಯಲ್ಲಿರುವ ನಾಗ ವಿಷ್ಣುವಿಗೆ ಶೇಷನಾಗನಾಗಿ ಹಾಸಾಗಿರುವುದು. ಸುಬ್ರಹ್ಮಣ್ಯನ ಪ್ರತಿರೂಪ ಇರುವ ಸರ್ಪ ಎಲ್ಲವೂ ನಾಗದೇವರ ರೂಪಗಳೇ. ಭೂಮಿಯ ರಕ್ಷಕ, ಕೃಷಿಗೆ ನೀರು ಮಳೆ ತರುವವ, ಕುಲದೇವತೆಯಾಗಿ ಮನೆ ಕಾಯುವವ ಅಂತ ನಂಬಿಕೆ. ಎಲ್ಲ ಜೀವಿಗಳ ಕುಕರ್ಮವನ್ನ ಕಳೆಯುವ ನಾಗದೇವರ ಬಗ್ಗೆ. ನಾಗದೇವರು ಹಿಂದೂ ಧರ್ಮದಲ್ಲಿ ಸರ್ಪರೂಪದಲ್ಲಿ ಪೂಜಿಸಲ್ಪಡುವ ದೈವ. ನಾಗದೇವರನ್ನ ಭೂಮಿ, ನೀರು, ಸಂತಾನ, ಸಮೃದ್ಧಿ ಮತ್ತು ರಕ್ಷಣೆಯ ಸಂಕೇತವಾಗಿ ಭಕ್ತಿಯಿಂದ ಆರಾಧಿಸಲಾಗುತ್ತದೆ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದ ಅನೇಕ ಪ್ರದೇಶಗಳಲ್ಲಿ ನಾಗಾರಾಧನೆಗೆ ವಿಶೇಷ ಮಹತ್ವವಿದೆ. ಭೂಮಿಯ ರಕ್ಷಕರಾಗಿ ಪರಿಗಣಿಸಲ್ಪಡುತ್ತಾರೆ. ಸಂತಾನ ಪ್ರಾಪ್ತಿ, ಕುಟುಂಬದ ಕ್ಷೇಮಕ್ಕಾಗಿ ಭಕ್ತರು ನಾಗಪೂಜೆ ಮಾಡುತ್ತಾರೆ. ಕೃಷಿ ಮತ್ತು ಮಳೆಯೊಂದಿಗೆ ನಾಗದೇವರ ಸಂಬಂಧವಿದೆ ಎಂದು ನಂಬಲಾಗಿದೆ. ಮನೆ ಹಾಗೂ ಗ್ರಾಮದ ರಕ್ಷಣೆಗೆ ನಾಗದೇವರ ಪ್ರತಿಷ್ಠಾಪನೆ ಮಾಡಲಾಗಿದೆ. ನಾಗಪಂಚಮಿ ದಿನದಂದು ನಾಗದೇವರಿಗೆ ಹಾಲು, ಹೂವು, ಅರಿಶಿಣ, ಕುಂಕುಮ ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ. ಓಂ ಶ್ರೀ ನಾಗದೇವಾಯ ನಮಃ. ಶ್ರೀ ಭಕ್ತಿ ಆಂಜನೇಯ ಸ್ವಾಮಿ ಭಕ್ತಿ, ಶಕ್ತಿ, ಧೈರ್ಯ, ನಿಷ್ಠೆ ಮತ್ತು ಸೇವೆಯ ಪ್ರತೀಕ. ಶ್ರೀರಾಮನ ಪರಮ ಭಕ್ತನಾದ ಆಂಜನೇಯನು ತನ್ನ ಜೀವನವನ್ನೇ ಧರ್ಮ ರಕ್ಷಣೆ ಮತ್ತು ಭಗವಂತನ ಸೇವೆಗೆ ಅರ್ಪಿಸಿದ ಮಹಾನ್ ಚಿರಂಜೀವಿ. ಆಂಜನೇಯ ದೇವರ ಮಹತ್ವ: ಭಕ್ತಿ ಮತ್ತು ಸಮರ್ಪಣೆಯ ಸಂಕೇತ, ದುಷ್ಟ ಶಕ್ತಿಗಳ ನಿವಾರಕ ಹಾಗೂ ರಕ್ಷಕ, ಧೈರ್ಯ, ಆತ್ಮವಿಶ್ವಾಸ ಮತ್ತು ಬಲವನ್ನು ನೀಡುವ ದೈವ. ಸಂಕಷ್ಟಗಳನ್ನು ದೂರ ಮಾಡಿ ಶುಭ ಫಲಗಳನ್ನು ಕರುಣಿಸುವ ಆರಾಧ್ಯ ದೇವರು ಭಕ್ತಿ ಆಂಜನೇಯ. ಶ್ರೀ ಭಕ್ತಿ ಆಂಜನೇಯ ಸ್ವಾಮಿ ಶ್ರೀರಾಮನ ನಾಮಸ್ಮರಣೆಯಲ್ಲಿ ಸದಾ ಲೀನನಾಗಿರುವ ಭಕ್ತಿ ಆಂಜನೇಯ ಸ್ವಾಮಿಯು ಭಕ್ತಿ, ಶಕ್ತಿ ಮತ್ತು ಸೇವೆಯ ಆದರ್ಶ ರೂಪ. ಅವರ ದಿವ್ಯ ಮೂರ್ತಿಯು ಭಕ್ತರಲ್ಲಿ ಧೈರ್ಯ, ಆತ್ಮವಿಶ್ವಾಸ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯುವ ಪ್ರೇರಣೆಯನ್ನು ಉಂಟುಮಾಡುತ್ತದೆ. ಆಂಜನೇಯ ಸ್ವಾಮಿಯ ಕೃಪೆಯಿಂದ ಸಕಲ ವಿಘ್ನಗಳು ದೂರವಾಗಿ ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಮತ್ತು ಯಶಸ್ಸು ಲಭಿಸಲಿ. ಅವರ ಆಶೀರ್ವಾದವು ಎಲ್ಲರ ಜೀವನವನ್ನು ಬೆಳಗಿಸಲಿ. ಶ್ರೀರಾಮದೂತ ಹನುಮಂತನಿಗೆ ಜಯವಾಗಲಿ. ಓಂ ಶ್ರೀ ಭಕ್ತಿ ಆಂಜನೇಯ ನಮಃ. ಶ್ರೀ ಚನ್ನಬಸವಣ್ಣ ನಮಃ. ಶ್ರೀ ನಾಗದೇವತಾಯ ನಮಃ. ಶ್ರೀ ಭಕ್ತಿ ಆಂಜನೇಯ ನಮಃ.
ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ, ಗ್ರಾಮದ ಜನತೆಗೆ ಸುಖ, ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಶ್ರೀ ದೇವರಗಳ ಕೃಪೆ ಸದಾ ನಮ್ಮ ಮೇಲೆ ಇರಲಿ. ದೇವರ ದರ್ಶನದಿಂದ ಭಯಗಳು ದೂರವಾಗಿ ಜೀವನದಲ್ಲಿ ಶುಭ ಹಾಗೂ ಮಂಗಳವು ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ. ಎಲ್ಲ ಜೀವರಾಶಿಗಳಿಗೂ ಒಳಿತಾಗಲಿ. ಇದು ನಮ್ಮೂರಿನ ಶ್ರೀ ಬಸವಣ್ಣ ದೇವಸ್ಥಾನ, ಭಕ್ತಿ ಆಂಜನೇಯ ಮತ್ತು ನಾಗದೇವರು. ಪ್ರತಿನಿತ್ಯ ಈ ದೇವಸ್ಥಾನಕ್ಕೆ ನೀರಿನ ಅವಶ್ಯಕತೆ ಇದ್ದೇ ಇರುತ್ತದೆ. ಅಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ಭಕ್ತಾದಿಗಳಲ್ಲಿ ಬಂದದ್ದು ನೀರಿನ ವ್ಯವಸ್ಥೆ ಹೇಗೆ ಮಾಡುವುದೆಂದು. ಇಂತಹ ಸಂದರ್ಭದಲ್ಲಿ ಎಲ್ಲರೂ ಕೂತು ಯೋಚಿಸಿ ಒಂದು ಬಾವಿಯನ್ನ ನಿರ್ಮಾಣ ಮಾಡಬೇಕೆಂದುಕೊಂಡಾಗ ಎಲ್ಲರೂ ಸೇರಿ ಪ್ರತಿಯೊಂದು ರಿಂಗಿನಂತೆ ಪ್ರತಿಯೊಬ್ಬರೂ ಸೇರಿ ತಮ್ಮದೇ ಖರ್ಚಿನಲ್ಲಿ ಆ ಒಂದು ಬಾವಿಯನ್ನ ತೆರೆದಿದ್ದು ಪ್ರತಿನಿತ್ಯ ಆ ದೇವರಿಗೆ ಆ ಬಾವಿಯಿಂದ ನೀರು ಅರ್ಪಣೆಯಾಗುತ್ತಿದೆ ಎನ್ನುವುದು ತುಂಬ ಹೆಮ್ಮೆಯ ವಿಷಯವಾಗಿದೆ. ತೀರ್ಥಬಾವಿ ದೇವರುಗಳ ನಿತ್ಯ ಅಭಿಷೇಕಕ್ಕೆ ನೀರಿನ ಕೊರತೆ ಇದ್ದಿದ್ದರಿಂದ ಬಾವಿಯನ್ನ ತೆಗೆಸಬೇಕೆಂದು ದೇವರಲ್ಲಿ ಸಂಕಲ್ಪ ಮಾಡಿದೆವು. ನಂತರ ಕೆಲವೇ ದಿನಗಳಲ್ಲಿ ಭಕ್ತರ ಸಹಕಾರದಿಂದ ಬಾವಿಯನ್ನ ಮಾಡಲಾಯಿತು. ಅದಕ್ಕೆ ತೀರ್ಥಬಾವಿ ಎಂದು ಹೆಸರಿಡಲಾಯಿತು. ಇದಕ್ಕೆ 62 ಭಕ್ತರು ಸಹಕರಿಸಿದ್ದಾರೆ. ಭಕ್ತಿಯಿಂದ ತಾವಾಗೆ ನೀಡಿರುವುದು ಒಂದು ಪವಾಡವಾಗಿದೆ. ಈ ತೀರ್ಥಬಾವಿಗೆ ಹಾಗೂ ದೇವಸ್ಥಾನಕ್ಕೆ ಉದಾರವಾಗಿ ದೇಣಿಗೆ ನೀಡಿ ಸಹಕರಿಸಿದ ಎಲ್ಲ ಹೃದಯಮಯಿಗಳಿಗೆ ರುದ್ರಾಕ್ಷಿ, ಚಂದ್ರಬಕ್ಕೆ, ಹಲಸಿನ ಗಿಡವನ್ನು ನೆನಪಿನ ಉಡುಗೊರೆಯಾಗಿ ನೀಡಿರುತ್ತದೆ. ಇದೊಂದು ವಿಶೇಷವೇ ಹೌದು. ತೀರ್ಥಬಾವಿ ನಿರ್ಮಾಣಕ್ಕೆ ಸಹಾಯ ಮಾಡಿದ ಎಲ್ಲ ಭಕ್ತಾದಿಗಳಿಗೆ ಹಲಸಿನ ಗಿಡವನ್ನು ಕೊಟ್ಟು ದಾನ ಮಾಡಲಾಯಿತು. ಈ ಹಲಸಿನ ಗಿಡವನ್ನು ಮತ್ತು ಅಲ್ಲಿರುವ ದೇವಸ್ಥಾನಕ್ಕೆ ನಿರ್ಮಾಣ ಮಾಡಬೇಕಾಗಿರುವಂತಹ ಸಂದರ್ಭದಲ್ಲಿ ಒಂದು ಹಲಸಿನ ಮರವನ್ನು ತೆಗೆಯಲಾಗಿತ್ತು. ಅದಕ್ಕೂ ಸಹ ಒಂದು ನಿಕಟವಾದ ಸಂಬಂಧವಿದೆ ಎಂಬುದು ಆ ಒಂದು ಭಕ್ತರಲ್ಲಿರ್ತಕ್ಕಂತಹ ಒಂದು ನಂಬಿಕೆಯಾಗಿದೆ. ಬಾವಿ ಮಾಡಿರುವುದರಿಂದ ಸುಮಾರು ಹಲಸಿನ ಗಿಡ ನೆಡಲು ಪ್ರಕೃತಿಯ ಮಡಿಲಲ್ಲಿ ಅವಕಾಶ ಸಿಕ್ಕಿದೆ. ಈ ದೇವಸ್ಥಾನವು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು, ಸಾಗರದಿಂದ ಸಿಗಂದೂರು, ಕೊಲ್ಲೂರು ಹೋಗೋ ಮುಖ್ಯ ರಸ್ತೆ ಗೆಣಸಿನಕುಣಿಯಲ್ಲಿ ಇರುತ್ತದೆ. ಎಲ್ಲ ಭಕ್ತರು ಈ ಒಂದು ಪುಟ್ಟ ದೇವಾಲಯಕ್ಕೆ ಬಂದು ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ.